16ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ 6 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದೆ. ಆರ್ಸಿಬಿ ಕೊಟ್ಟಂತಹ 202 ರನ್ಗಳ ಬೃಹತ್ ಗುರಿಯನ್ನ ರಾಜಸ್ಥಾನ ತಂಡ ಇನ್ನೂ 12 ಎಸೆತ ಬಾಕಿ ಇರೋ ಹಾಗೇನೆ ತಲುಪಿದೆ. ಈ ಮೂಲಕ 6 ವಿಕೆಟ್ಗಳ ಸುಲಭ ಜಯವನ್ನ ಸಾಧಿಸಿತು ಅಂತಾನೆ ಹೇಳ್ಬೋದು. ಆರ್ಸಿಬಿ ತಂಡ ಬೃಹತ್ ಮೊತ್ತ ಕಲೆ ಹಾಕಿದ್ರೂ ಈ ಪಂದ್ಯದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗದೇ ಇರೋದು ನಿಜಕ್ಕೂ ಆಶ್ಚರ್ಯ ಅನ್ನಿಸ್ಕೊಳ್ಳುತ್ತೆ. ಆರ್ಸಿಬಿಗಿಂತ ರಾಜಸ್ಥಾನ್ ರಾಯಲ್ಸ್ ತಂಡ ಅತ್ಯುತ್ತಮವಾಗಿ ಆಡಿರೋದಂತೂ ಸತ್ಯ. ಈ ಭರ್ಜರಿ ಆಟ ಆಡಿನೂ ಆರ್ಸಿಬಿ ಸೋಲಿಗೆ ಕಾರಣವಾಯಿತು ಅಂತ ಅಂದ್ರೆ ಏನೆಲ್ಲ ಕಾರಣಗಳಿರಬಹುದು ಅಂತ ಯೋಚನೆ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ಮೊದಲನೇ ಕಾರಣನೇ ವೈಭವ್ ಸೂರ್ಯವಂಶಿ ಅಂತ ಹೇಳ್ಬೋದು. ಆರ್ಆರ್ ತಂಡದ 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಕೇವಲ 26 ಎಸೆತಗಳಲ್ಲಿ 78 ರನ್ ಗಳಿಸಿದ್ರು. ಆರ್ಸಿಬಿ ಬೌಲರ್ಗಳನ್ನ ಕಂಗೆಡಿಸ್ಬಿಟ್ರು. ಪವರ್ ಪ್ಲೇನಲ್ಲೇ ಅವರು ಕೊಟ್ಟಂತಹ ಸ್ಫೋಟಕ ಆರಂಭ ಪಂದ್ಯದ ದಿಕ್ಕನ್ನೇ ಚೇಂಜ್ ಮಾಡಿಬಿಡ್ತು. ಇನ್ನು ಧ್ರುವ್ ಜುರೇಲ್ ಅವರ ಜವಾಬ್ದಾರಿಯುತ ಆಟ ಅಂತ ಹೇಳ್ಬೋದು. ಮಧ್ಯಮ ಕ್ರಮಾಂಕದಲ್ಲಿ ಕುಸಿತ ಕಂಡಾಗ ಧ್ರುವ್ ಜುರೇಲ್ 81 ರನ್ ಗಳಿಸಿದ್ರು. ಇವರ ಸ್ಥಿರ ಆಟದಿಂದ ರಾಜಸ್ಥಾನ್ ರಾಯಲ್ಸ್ ಈಸಿಯಾಗಿ ಗುರಿ ತಲುಪೋದಕ್ಕೆ ಹೆಲ್ಪ್ ಆಯಿತು. ಇನ್ನು ಬೌಲಿಂಗ್ ದುಬಾರಿ ಆಯಿತು ಅನ್ನೋದು ಸತ್ಯ. ಆರ್ಸಿಬಿ ಬೌಲರ್ಗಳು ರನ್ ಕಂಟ್ರೋಲ್ ಮಾಡೋದಕ್ಕೆ ಫೇಲ್ಯೂರ್ ಆದ್ರು. ಅದರಲ್ಲೂ ಅಭಿನಂದನ್ ಸಿಂಗ್ 3 ಓವರ್ಗಳಲ್ಲಿ 54 ರನ್ ಕೊಟ್ಟು ದುಬಾರಿ ಆಗ್ಬಿಟ್ರು. ನಂತರ ಇದ್ರ ಬಗ್ಗೆ ಮಾತನಾಡಿದ ನಾಯಕ ರಜತ್ ಪಟಿದಾರ್ ಅವರು ಬೌಲಿಂಗ್ ವೈಫಲ್ಯವೇ ಸೋಲಿಗೆ ಮುಖ್ಯ ಕಾರಣ ಅನ್ನೋದನ್ನ ಒಪ್ಪಿಕೊಂಡ್ರು. ಇನ್ನು ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಕುಸಿತ ಆಗಿತ್ತು. ಬ್ಯಾಟಿಂಗ್ ವೇಳೆ ಒಂದು ಹಂತದಲ್ಲಿ ಆರ್ಸಿಬಿ 94 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು. ರವಿ ಬಿಷ್ಣೋಯ್ ಹಾಗೆ ಬ್ರಿಜೇಶ್ ಶರ್ಮಾ ಅವರ ಸ್ಪಿನ್ ದಾಳಿಗೆ ಬ್ಯಾಟರ್ಗಳು ಕಂಗೆಟ್ಟಿದ್ರು. ಅಂತಿಮವಾಗಿ ವೆಂಕಟೇಶ್ ಅಯ್ಯರ್ ಅವರ ಅಬ್ಬರದಿಂದಾನೇ 200ರ ಗಡಿ ದಾಟುವುದಕ್ಕೆ ಸಾಧ್ಯ ಆಯಿತು. ಟಿಮ್ ಡೇವಿಡ್ ಕೂಡ ಫೇಲ್ಯೂರ್ ಆದ್ರು. ಕೃನಾಲ್ ಪಾಂಡ್ಯ ಕೂಡ ಕಮಾಲ್ ಮಾಡಲಿಲ್ಲ. ವಿರಾಟ್ ಕೊಹ್ಲಿ ಮೇಲೆ ಹೆಚ್ಚು ನಿರೀಕ್ಷೆ ಇತ್ತು. ಅವರು ಕೂಡ ಹೆಚ್ಚು ರನ್ ಗಳಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಇನ್ನು ಜಿತೇಶ್ ಶರ್ಮಾ ಕೂಡ ಫೇಲ್ಯೂರ್ ಆದ್ರು. ಇನ್ನು ಪವರ್ ಪ್ಲೇನಲ್ಲಿ ಆಟ ಪವರ್ಫುಲ್ ಆಗೇ ಇರಲಿಲ್ಲ. ಆರ್ಸಿಬಿ ತಂಡ ಪವರ್ ಪ್ಲೇನಲ್ಲೇ ಪವರ್ ತೋರಿಸೋದಕ್ಕೆ ಫೇಲ್ಯೂರ್ ಆಯಿತು. 6 ಓವರ್ಗಳಲ್ಲಿ ಆರ್ಸಿಬಿ ಕಲೆ ಹಾಕಿದ್ದು ಕೇವಲ 61 ರನ್ಗಳನ್ನ ಮಾತ್ರ. ಈ 61 ರನ್ಗಳಲ್ಲಿ ಒಂದೇ ಒಂದು 6 ಕೂಡ ಇರಲಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕು. ಹೀಗಾಗಿ ಪವರ್ ಪ್ಲೇನಲ್ಲಿ ಬಿಗ್ ಹಿಟ್ಗಳ ಮೂಲಕ ಆರ್ಸಿಬಿ ಬೃಹತ್ ಮೊತ್ತ ಕಲೆ ಹಾಕುವಲ್ಲಿ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಕಾರಣಗಳಿಂದ ಆರ್ಸಿಬಿ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಮುಗ್ಗರಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪವರ್ ಪ್ಲೇನಲ್ಲೇ ಹೆಚ್ಚು ರನ್ ಗಳಿಸಿದ್ರೆ ವಿರಾಟ್ ಕೊಹ್ಲಿ ಆಗಿರ್ಬೋದು, ಟಿಮ್ ಡೇವಿಡ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು ಇನ್ನೂ ಹೆಚ್ಚು ರನ್ ಕಲೆ ಹಾಕಿದ್ರೆ ಆರ್ಸಿಬಿ 250ಕ್ಕೂ ಹೆಚ್ಚು ರನ್ಗಳನ್ನು ಗಳಿಸಿ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಇರ್ತಾ ಇತ್ತು. ಆದರೆ ಅದಾಗಲಿಲ್ಲ. ಈ ಸೋಲಿನ ಹೊರತಾಗಿಯೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಕಮ್ಬ್ಯಾಕ್ ಮಾಡೋ ವಿಶ್ವಾಸದಲ್ಲಂತೂ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.